ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರ್ನಾಟಕ ಮೀಡಿಯಾ ಚಾಂಪಿಯನ್ ಲೀಗ್ 2026 ಟೂರ್ನಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಮುಖ್ಯಸ್ಥ ಕಿರಣ್ ಶೆಟ್ಟಿ ಮಾಹಿತಿ ನೀಡಿದರು. ಈ ಬಗ್ಗೆ ಮಾತನಾಡಿದಂಥ ಅವರು, ಇದು ಅಂತರ್ ಮಾಧ್ಯಮ ಟೂರ್ನಿಯಾಗಿದೆ. ಈ ಟೂರ್ನಿ ಮೂಲಕ ಗರ್ಭಾಶಯ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ತಡೆಗಟ್ಟುವುದರ ಬಗ್ಗೆ ಸಮಾಜಮುಖಿ ಸಂದೇಶವನ್ನು ನೀಡಲಾಗುತ್ತೆ ಅಂತ ಹೇಳಿದರು. ಅಂತರ್ಮಾಧ್ಯಮ ಟೂರ್ನಿಯನ್ನು 2026 ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಸಲಾಗುತ್ತೆ. ತಂಡಗಳ ನೋಂದಣಿ, ವೇಳಾಪಟ್ಟಿ, ಮೈದಾನಗಳ ವಿವರವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ. ಚಾಂಪಿಯನ್ ತಂಡಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿ ನಗದು ಬಹುಮಾನ ಇದೆ. ರನ್ನರ್ ಅಪ್ ತಂಡಕ್ಕೆ 5 ಲಕ್ಷ ರೂಪಾಯಿ ಇದೆ. ಹಾಗೆ ಸೆಮಿಫೈನಲ್ ಪ್ರವೇಶ ಮಾಡಿದಂಥ ತಂಡಗಳಿಗೆ ತಲಾ 2.5 ಲಕ್ಷ ರೂಪಾಯಿ ನೀಡಲಾಗುತ್ತೆ ಅಂತ ಕಿರಣ್ ಶೆಟ್ಟಿ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಉಪ್ಪಾಳ್ ಅವರು, ಭಾರತದಲ್ಲಿ ಮಹಿಳೆಯರನ್ನ ಗರ್ಭಾಶಯ ಕ್ಯಾನ್ಸರ್ ಗಂಭೀರವಾಗಿ ಕಾಡ್ತಾ ಇದೆ. ಇದನ್ನು ತಡೆಗಟ್ಟಲು ಮುಂಚಿತವಾಗಿ ತಪಾಸಣೆ ಮಾಡಿಸುವುದು ಹಾಗೆ HPV ಲಸಿಕೆ ಹಾಕಿಸಬೇಕು. ಈ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಅಂತ ಹೇಳಿದ್ದಾರೆ. 16 ಲಕ್ಷ ಜನ. ಡಾಕ್ಟರ್ ಶಿವಕುಮಾರ್ ಉಪ್ಪಾಳ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್, ಕ್ಯಾನ್ಸರ್ ರೋಗದ ಶಸ್ತ್ರಚಿಕಿತ್ಸಾ ತಜ್ಞ. ನಮ್ದು ಟ್ರಸ್ಟಿಂಗ್ ಹಾಸ್ಪಿಟಲ್ ಅಂತ ಹೊರಮಾವಲಿದೆ. ಸೊ ಫಸ್ಟ್ ಕಿರಣ್ ಅವರ ಹತ್ರ ಬಂದು, ಸರ್ ಈ ತರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದೀವಿ, ನೀವು ನಮಗೆ ಸಹಕಾರ ಕೊಡಬೇಕು. ನನಗೆ ಕ್ರಿಕೆಟ್ಗೆ ಸಂಬಂಧ ಆಗ್ತದೆ. ಇಲ್ಲ ಸರ್, ನಾವು ಒಂದು ಒಳ್ಳೆಯ ಉದ್ದೇಶ ಮಾಡ್ತಿದ್ವಿ. ಈ ಮೂಲಕ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ 20-25 ವ್ಯಾಕ್ಸಿನ್ ಫ್ರೀಯಾಗಿ ಕೊಡ್ತೀವಿ ಅಂದ್ರು. ನಾನಂದ್ರೆ ಸರಿ, ನೀವು ಪಬ್ಲಿಕ್ಗೆ ಇಂಟ್ರೆಸ್ಟ್ ಮಾಡ್ತಾ ಇದ್ರೆ ನಾನು ಡೆಫಿನೆಟ್ಲಿ ನನ್ನ ಸಹಕಾರ ಇರುತ್ತೆ, ಮಾಡ್ತೀನಿ ಅಂತ. ಸೊ ಯಾಕೆ ಅಂತಂದ್ರೆ, ನಾಳೆ ಫೈನಾನ್ಷಿಯಲ್ಸ್ ಯಾವುದೋ ಬೇರೆ ಬೇಡ, ಫ್ರೀಯಾಗಿ ಪಬ್ಲಿಕ್ ಹೆಲ್ಪ್ ಆಗಲಿ ಅಂತ. ಸೊ ಸರ್ವೈಕಲ್ ಕ್ಯಾನ್ಸರ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಗಬೇಕು ಅಂದ್ರೆ, ಸರ್ವೈಕಲ್ ಕ್ಯಾನ್ಸರ್ ಅಂಡಾಶಯ ಅಥವಾ ಗರ್ಭಾಶಯ ಕ್ಯಾನ್ಸರ್ ಅಂತ ಹೇಳ್ತೀವಿ. ಪ್ರತಿ ವರ್ಷ 1,26,000 ಜನ ಹತ್ರ ಇಂಡಿಯಾದಲ್ಲಿ, ಭಾರತದಲ್ಲಿ ಕ್ಯಾನ್ಸರ್ ಇಂದ ಪತ್ತೆಹಚ್ತಾರೆ. ಅದರಲ್ಲಿ ಅರ್ಧದಷ್ಟು, ಅರೌಂಡ್ 70,000 ಜನ ಸಾವನ್ನಪ್ತಾ ಇದ್ದಾರೆ. ಓನ್ಲಿ ಭಾರತದಲ್ಲಿ ಹೇಳ್ತೀವಿ. ವರ್ಲ್ಡ್ ವೈಡ್ ನೋಡಿದ್ರೆ ಆಲ್ಮೋಸ್ಟ್ 16 ಲಕ್ಷ ಜನ ಈ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ. ಅದ್ರಲ್ಲಿ 8 ಲಕ್ಷ ಜನ ಎವ್ರಿ ಇಯರ್ ಸಾಯ್ತಾರೆ. ಯಾಕೆ ಈ ಕ್ಯಾನ್ಸರ್ ಇಂಪಾರ್ಟೆಂಟ್ ಅಂದ್ರೆ, ಸೆಕೆಂಡ್ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂದ್ರೆ, ಎರಡನೇ ಮೋಸ್ಟ್ ಕಾಮನ್ ಕಾಸ್ ಡೆತ್ಗೆ ಮತ್ತೆ ಕಾಮನ್ ಕ್ಯಾನ್ಸರ್ಸ್. ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಹೆಣ್ಣುಮಕ್ಕಳಲ್ಲಿ ಕ್ಯಾನ್ಸರ್ ಇರೋದೇ ಸರ್ವೈಕಲ್ ಕ್ಯಾನ್ಸರ್. ಇದನ್ನ ಪ್ರಿವೆಂಟ್ ಮಾಡಬಹುದು. ಏನ್ ಮಾಡ್ಬೋದು? ನೀವು ಆಲ್ರೆಡಿ ಎಲ್ಲ ಕಡೆ ಕೇಳಿದ್ದೀರಾ, ಈ ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ ಜಾಸ್ತಿ ಆಗ್ತದೆ ರಿಲೇಟಿವ್ಸ್ ಅಲ್ಲಿ. ಯಾಕೆ ಆಗ್ತದೆ? ಈ ಆತರ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾನೆ ಇದೆ. ಬಟ್ ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ? ಈ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ನಾವು ತಡೆಗಟ್ಟುವುದು ಹೇಗೆ ಅಂದ್ರೆ, ಇದಕ್ಕೆ ನಾವು 100% ಇದನ್ನ ನಿರ್ಮೂಲನೆ ಮಾಡಬಹುದು. ಯಾವ ತರ ನಾವು ಪೋಲಿಯೋನ ಇಂಡಿಯಾದಿಂದ ತೆಗೆದಿದ್ದೀವಿ, ಅದೇ ತರ ಈ ಗರ್ಭಕೋಶ ಕ್ಯಾನ್ಸರ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಬಹುದು. ಯಾವ ತರ? ಪೋಲಿಯೋ ಇರೋದ್ರೆ ಇದಕ್ಕೊಂದು ಚುಚ್ಚುಮದ್ದು ಹೊಂದಿದೆ, ಅಥವಾ ವ್ಯಾಕ್ಸಿನ್ ಅಂತ ಕರಿತೀವಿ. 9 ರಿಂದ 14 ವರ್ಷದ ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಈ ವ್ಯಾಕ್ಸಿನ್ ಅನ್ನು ಕೊಟ್ರೆ ಅವರಿಗೆ 100% ಬರುತ್ತಿಲ್ಲ ಕ್ಯಾನ್ಸರ್. ಯೂಶಲಿ ಕೆಲವು 90%, 95 ಇಲ್ಲ, 100% ಈ ಕ್ಯಾನ್ಸರ್ ಬರಲಾರ್ದಂಗೆ ನಾವು ತಡೆಗಟ್ಟಬಹುದು. ಬಟ್ ಯಾಕೆ ನಮ್ಮ ಸರ್ಕಾರ ಇದನ್ನ ಎಲ್ಲರಿಗೂ ಪೋಲಿಯೋ ಕೊಡ್ತಾರೆ, ಫ್ರೀ ಕೊಡ್ತಾ ಇರುತ್ತೆ? ಈ ಕ್ಯಾನ್ಸರ್ ವ್ಯಾಕ್ಸಿನ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಡೋಸ್ ಬೇಕಾಗುತ್ತೆ. ಸೊ ಈಗ ಏನಾಗ್ತದೆ, ಇವು ಹೈಪರ್ ವೆಲ್ಫೇರ್ ಟ್ರಸ್ಟ್ ನವರು 20,000-25,000 ವ್ಯಾಕ್ಸಿನ್ ಫ್ರೀ ಆಗಿ ಕೊಡೋದಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಇದಕ್ಕೆ ಸಹಕಾರ ಕೊಟ್ಟು ಜನರಲ್ಲಿ ಜಾಗೃತಿ ಕೊಡಿಸಿ ಈ ವ್ಯಾಕ್ಸಿನ್ ನ ಪಂದ್ಯಾವಳಿಗಳಿಗೆ ಶಿಬಿರ ತರ ಹಾಕಿ ಕೊಡುವ ವ್ಯವಸ್ಥೆ ಮಾಡಲಾಗುತ್ತೆ. ಡಾಕ್ಟರ್ ಶಿವಕುಮಾರ್ ಉಪ್ಪಾಳ, ಟೂರ್ನಮೆಂಟ್ಸ್ ನ 25 ಅಥವಾ 25 ರಿಂದ 30 ಈ ತರ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಪ್ರೈಸ್ ನಾವು ಘೋಷಿಸ್ತೇವೆ.